ಬಾಸ್ ಮರೆಯಕ್ಕೆ ಆಯ್ತಾ ಇಲ್ಲ ಬಾಸ್. ದಿನ ಸೆಲೆಬ್ರೇಟ್ ಮಾಡ್ತೀವಲ್ಲ ಸರ್. ಪ್ರತಿ ವರ್ಷ ಅಂತ ಅಲ್ಲ, ಪ್ರತಿನಿತ್ಯವೂ ಪ್ರತಿ ಕಡೆನೂ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಸರ್. ನಾವು ಮೇನಕಾಲಿ ಅವಾಗೆಲ್ಲ 7 ಸತಿ ನೋಡಿದ್ರಿ. ಇದು ಬಂದು ಇವಾಗ 8ನೇ ಸತಿ ನಾನು ನೋಡ್ತಾ ಇರೋದು ಪಿಕ್ಚರು. ಪ್ರತಿ ವರ್ಷ ಇವ್ರ ಪಿಕ್ಚರ್ ಯಾವಾಗಲೂ ಹೀಗೆ ಬರ್ತಾ ಇರಬೇಕು, ಸೆಲೆಬ್ರೇಷನ್ ನಾವು ಮಾಡ್ತಾ ಇರ್ತೀರಿ. ಅವ್ರದ್ದು 5ರಲ್ಲೇ ಇಂಥ ಫಿಲಮ್ ಬಂದಿದೆ ಸರ್. ಅವರು ಹೋಗಿ 4 ವರ್ಷ ಆಗಿರ್ಬೋದು, ಬಟ್ ಇವತ್ತಿಗೂ ಫಸ್ಟ್ ಡೇ ಫಸ್ಟ್ ಶೋಗೆ ಫ್ಯಾಮಿಲಿ ಬಂದು ಕೂತಿದೆ ಅಂದರೆ ಅದಿದ್ದು ಪವರು ಸರ್. ಸುಮ್ಮನೆ ಪವರ್ ಸ್ಟಾರ್ ಅಂತ ಕರೆಯಲ್ಲ ಅವ್ರನ್ನ. ಪವರ್ ಸ್ಟಾರ್ ಅಂದರೆ ಅಪ್ಪು ಸರ್ ಅಂದರೆ ಇದೊಂದೇ ಕಾರಣ. ನಮ್ಮ ತಂದೆ ತಾಯಿ ಅಣ್ಣವ್ರ ಅಭಿಮಾನಿ ಆಗಿದ್ರು, ನಾವು ಅವ್ರ ಮಕ್ಕಳಾಗಿ ಅಪ್ಪು ಸರ್ ಶಿವಣ್ಣನ ಅಭಿಮಾನಿ ಆಗಿದೆ ಸರ್. ಪ್ರೌಡ್ ಫೀಲಿಂಗ್ ಇದೆ ಸರ್. ಅವ್ರು ಹೋಗಿ 4 ವರ್ಷ ಆಗಿರ್ಬೋದು, ಬೇಜಾರಿದೆ ಸರ್. ಮಾರ್ಚ್ ತಿಂಗಳು ನಮ್ಮ ಸ್ಪೆಷಲು ಸರ್. ಅವ್ರು ಯಾವತ್ತಿದ್ರು ನಮ್ಮ ಮನಸ್ಸಲ್ಲಿ ಇರ್ತಾರೆ. ನಾವು ಮಾಡೋ ಕೆಲಸದಲ್ಲಿ ಏನೇ ಮಾಡಿದ್ರು ಅವ್ರಿಗೊಂದು ಟ್ರಿಬ್ಯೂಟ್ ಮಾಡೇ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. 20 ವರ್ಷದ ಮುಂಚೆನೂ ನಾವು ಮೇನಕಾದಲ್ಲಿ ನೋಡಿದ್ವು, ಅದೇ ಅದ್ಭುತ. ಆಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ದು, ಆದರೆ ಥಿಯೇಟ್ರ್ ಬಂದು ನೋಡ್ತೀವಲ್ಲ, ಈ ಥರ ಅದ್ಭುತ ಯಾವುದಾಗಲ್ಲ. ಮತ್ತು ಅಶ್ವಿನಿ ಮೇಡಮ್ ನಮಗೋಸ್ಕರ ಥಿಯೇಟ್ರಲ್ಲಿ ಮತ್ತೆ ವರ್ಷ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಅಭಿಮಾನಿಗಳ ಹೃದಯದಲ್ಲಿ ಅಪ್ಪು ಸದಾ ಇರ್ತಾರೆ. ನೀನೇ ನಮಗೆಲ್ಲ ಅಪ್ಪುನೇ ಅಷ್ಟೇ. ಅಪ್ಪ ಅವ್ರ ಮುಂದೆ ಇನ್ನೊಂದಿಲ್ಲ. ಅವ್ರ ಆರ್ಡರ್ ನಮಗೆಲ್ಲ ಕರ್ನಾಟಕಕ್ಕೆ ದೊಡ್ಡ ಮನೆನೇ ಅಣ್ಣವ್ರೆ ಪುನೀತ್ ಅವ್ರ ಕುಟುಂಬ ಸಮೇತ ಈ ಚಿತ್ರ ನೋಡ್ಬೋದು. 21 ವರ್ಷದಲ್ಲಿ ನಾವು ರಿಲೀಸ್ ಆದಾಗ ನೋಡೋ ಚಿತ್ರ ಇದು. ಇವಾಗ ಅದೇ ಕಡೆ ಅದೇ ಇನ್ನೂ ಜಾಸ್ತಿ ಆಗಿದೆ. ಈ ತರ ಹಳೆ ಪಿಕ್ಚರ್ಗಳು ದೊಡ್ಡ ಮನೆಯವರು ಶಿವಣ್ಣವ್ರದಲ್ಲಿ, ಅಣ್ಣವ್ರದಲ್ಲಿ, ಪುನೀತ್ ಅವ್ರದಲ್ಲಿ ವರ್ಷಕ್ಕೆ 2 ಪಿಕ್ಚರ್ 3 ಪಿಕ್ಚರ್ ರಿಲೀಸ್ ಮಾಡಬೇಕು. ಅದೇ ನಮಗೆ ಆಸೆ ಆಗಿರೋದು. ದೊಡ್ಡ ಮನೆಗೆ ಜೈ. ಡಾಕ್ಟರ್ ರಾಜ್ಕುಮಾರ್ಗೆ ದೊಡ್ಡ ಮನೆಗೆ ಜೈ. ದೊಡ್ಡ ಮನೆಗೆ ಜೈ.